ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸುರಭಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಸಬ್ಬಸ್ಗೆ ಪಲ್ಯ. ಸಬ್ಬಸ್ಗೆ ಪಲ್ಯನ ನಾವು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸಾಕತ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಮೊದಲಿಗೆ ನಾ ಇಲ್ಲೇ ಸಬ್ಬಸ್ಗೆ ಪಲ್ಯನ ಸ್ವಚ್ಛ ಹಂಗೆ ತೊಳ್ಕೊಂಡು ತೊಗೊಂಡೇನಿ. ಇದು ಒಂದು ಶೂಡ್ ಐತಿ ಸಬ್ಬಸ್ಗೆ. ಈ ಸಬ್ಬಸ್ಗೆ ಒಳಗೆ ಒಂದೊಂದು ಸಲ ಕಸ ಕಡ್ಡಿ ಎಲ್ಲ ಬಂದಿರ್ತವೆ. ಅದನ್ನು ನೋಡ್ಕೊಂಡು ಎಲ್ಲ ಕಸ ಕಡ್ಡಿ ತಕ್ಕೊಂಡು ಸ್ವಚ್ಛಂಗೆ ತೊಳ್ಕೊಂಡು ತಗೋರಿ. ಮತ್ತು ಈಗ ನಾನು ಸಬ್ಬಸ್ಗೆ ಕಟ್ ಮಾಡ್ಕೊಳಕತ್ತೀನಿ. ಅದು ಹಿಂದಿಂದ ಕಸ ಅದನ್ನೆಲ್ಲ ಚೆಲ್ಲಿದೆ. ಈಗ ಅದನ್ನ ಸಬ್ಬಸ್ಗಿನ ಸಣ್ಣಗೆ ಕಟ್ ಮಾಡ್ಕೋರಿ. ಸಣ್ಣಗೆ ಅದು ಸಣ್ಣಗೆ ಕಟ್ ಮಾಡ್ಕೋರಿ. ನೀವು ಸಣ್ಣಗೆ ಕಟ್ ಮಾಡ್ಕೊಂಡು ತಗೋರಿ ಅದನ್ನು ಸಬ್ಬಸ್ಗೆ. ಮತ್ತು ನಾನು ಮೊದಲಿಗೆ ಇಲ್ಲೇ ಹೆಸರು ಬೇಳೆನ ನೆನೆ ಹಾಕ್ಕೊಂಡೇನಿ ಸಬ್ಬಸ್ಗೆ ಪಲ್ಯ ಮಾಡಾಕಂತ ಹೇಳಿ. ಮತ್ತು ಯಾರಿಗೆಲ್ಲ ಈ ಸಬ್ಬಸ್ಗೆ ಪಲ್ಯ ಇಷ್ಟ ಆಕೈತಿ ಅವರು ಕಮೆಂಟ್ ಮಾಡಿರಿ. ನೋಡಿರಿ, ಈಗ ಸಬ್ಬಸ್ಗೆ ಎಲ್ಲ ಸಣ್ಣಗೆ ಕಟ್ ಆಗೈತಿ. ಸಬ್ಬಸ್ಗೆ ಪಲ್ಯ ಮತ್ತು ರೊಟ್ಟಿ ಕಾಂಬಿನೇಷನ್. ಈಗ ನಾನು ಒಂದು ಬಾಳ್ಗೆ ಇಟ್ಟೇರಿ ಒಲೆ ಮೇಲೆ. ಅದಕ್ಕೆ ನೀರು ಹಾಕೋಕತ್ತೇನಿ. ನೀರು ಯಾಕೆ ಹಾಕೋಕತ್ತೇನಂತಂದ್ರೆ ಅವನ್ನ ನೀರು ಕುದಿಸ್ಕೋತೇನೆ. ನಾನು ಡೈರೆಕ್ಟಾಗಿ ಸಬ್ಬಸ್ಗಿಗೆ ಒಗ್ಗರಣೆ ಹಾಕಾಕತ್ತಿಲ್ಲ. ಆ ಸಬ್ಬಸ್ಗಿನ ನಾನು ಫಸ್ಟ್ ಸಬ್ಬಸ್ಗೆ ಕುದಿಸ್ಕೋತೇನೆ ರೀ. ಅದಕ್ಕೆ ಈಗ ನೀರು ಕಾಯಕ್ಕಿಟ್ಟೇನಲ್ಲ, ಅವು ಸ್ವಲ್ಪ ನೀರು ಕಾದ್ಮೇಲೆ ಅದ್ರೊಳಗೆ ಹೆಸರು ಕಾಳು, ಅಕ್ಕಿ ಕಾಳು ಮತ್ತು ಸಬ್ಬಸ್ಗೆ ಹಾಕಿ ಕುದಿಸ್ಕೋತೇನೆ. ನಾವು ತಣ್ಣೀರೊಳಗೆ ಡೈರೆಕ್ಟಾಗೆ ಅದನ್ನ ಹಾಕಿ ಕುದಿಸ್ಕೊಂಡ್ರೆ ಅಷ್ಟು ಜಲ್ದಿ ಕುದಿಯಂಗಿಲ್ಲ. ಬಿಸಿನೀರೊಳಗೆ ಹಾಕಿ ಕುದಿಸೋದ್ರಿಂದ ಜಲ್ದಿ ಕುದಿತಾವೆ. ಈಗ ನಾನು ನೀರೊಳಗೆ ಅಕ್ಕಿ ಕಾಳು ಅಕ್ಕಿ ಹಾಕ್ಕೊಂಡೇನಿ. ಈಗ ಹೆಸರು ಬ್ಯಾಳೆ ಹಾಕೋಕತ್ತೇನಿ. ಹೆಸರು ಬ್ಯಾಳೆ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ರೀ ನಾನು, ಅದನ್ನೂ ಹಾಕೋಕತ್ತೇನಿ. ಆಮೇಲೆ ಈಗ ನಾವು ಸಬ್ಬಸ್ಗೆ ಹೆಂಚಿ ಏನು ಇಟ್ಕೊಂಡಿದ್ವಲ್ಲ ಅವನ್ನ ಸಬ್ಬಸ್ಗೆ ಹಾಕೊಳ್ಳೋಣಂತ. ನೋಡಿರಿ, ಈಗ ನಾನು ಸಬ್ಬಸ್ಗೆ ಹಾಕೋಕತ್ತೀನಿ. ಈ ಸಬ್ಬಸ್ಗೆ ಎಲ್ಲ ಹಾಕ್ಕೊಂಡು ಚಮಚೆಲ್ಲ ಚಂದಮ್ಗೆಲ್ಲ ಕಲಿಸ್ಕೋಬೇಕು. ಅದನ್ನ ಕಲಿಸ್ಕೋರಿ ಎಲ್ಲ ಚಂದಮ್ಗೆ ಎಲ್ಲ ಮೂರು ಮಿಕ್ಸ್ ಮಾಡ್ಕೋರಿ. ಕಲಿಸ್ಕೊಂಡು ಈಗ ಸ್ವಲ್ಪ ನೀರು ಹಾಕೋರಿ. ಅದಕ್ಕೆ ಅಷ್ಟು ನೀರು ಹತ್ತಾವಷ್ಟ. ಮೊದಲಿಗೆ ನಾವು ನೀರು ಹಾಕ್ಕೊಂಡನ ನೀರು ಹಾಕ್ಕೊಂಡಿದ್ದೆ. ಆದರೂ ಹೆಚ್ಚು ಕಡಿಮೆ ನೋಡ್ಕೊಂಡು ನೀರು ಹಾಕೋರಿ. ನೀರು ಹಾಕ್ಕೊಂಡು ಅದನ್ನ ಕುದಿಯಾಕ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಕುದಿಯಾಕ ಇಟ್ಬಿಡ್ರಿ, ಒಂದು ತಾಟು ಮುಚ್ಚೆ. ಅದು ಸ್ವಲ್ಪ ಕುದೀಲಿ. ಈಗ ಸಬ್ಬಸ್ಗೆ ಮತ್ತು ಅಕ್ಕಿ ಕಾಳು ಮತ್ತು ಹೆಸರು ಬೇಳೆ ಏನು ಹಾಕಿದ್ವಲ್ಲ ಅದು ಕುದ್ದೈತಿ. ನೋಡಿರಿ, ಎಲ್ಲ ಚಲೋ ತಮಗೆ ಕುದ್ದಾವು. ಅದು ಕುದಿಬೇಕ್ರಿ. ಕುದ್ಮೇಲೆ ನಾವು ಒಗ್ಗರಣೆ ಹಾಕೋಬೇಕಾಕೈತಿ. ಇದಕ್ಕೆ ಅವು ಕುದ್ದವು. ಈಗ ನಾನು ಒಗ್ಗರಣೆ ಹಾಕುವಾಗ ಒಂದು ಬೆಳ್ಳುಳ್ಳಿ ತೊಗೊಂಡೇನಿ. ಆ ಬೆಳ್ಳುಳ್ಳಿನ ಜಜ್ಕೊಂಡು ಆ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕೋಣಂತ. ಈಗ ನಾನು ಸ್ಟವ್ನ ಆಫ್ ಮಾಡೇನಿ. ಅದೆಲ್ಲ ಕುದ್ದೈತಿ. ಈಗ ನಮ್ಮದು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕ್ಕೆ ಇಲ್ಲೇ ಬೆಳ್ಳುಳ್ಳಿನ ಜಜ್ಕೋತೇನೆ. ನೋಡಿರಿ, ಈಗ ಬೆಳ್ಳುಳ್ಳಿ ಒಬ್ಬೊಬ್ಬರು ಡೈರೆಕ್ಟ್ ಒಗ್ಗರಣೆ ಕೊಡ್ತಾರೋ. ನಾನು ಎಲ್ಲನೂ ಕುದಿಸ್ಕೊಂಡು ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಉಪ್ಪು, ಖಾರ, ಅರಿಶಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಉಮ್ಗೊಳಿಸ್ಬಿಡ್ತೇನೆ ರೀ. ಆಮೇಲೆ ಅದು ಸಬ್ಬಸ್ಗೆ ಪಲ್ಯ ರೆಡಿ ಆಕೈತಿ. ಮತ್ತು ಯಾರಿಗೆಲ್ಲ ಈ ಸಬ್ಬಸ್ಗೆ ಪಲ್ಯ ಇಷ್ಟ ಆಕೈತಿ, ಇದು ಸಬ್ಬಸ್ಗೆ ಪಲ್ಯ ಜಲ್ದಿ ಆಕೈತಿ ಮತ್ತು ಟೇಸ್ಟನ್ನು ಆಕೈತ್ರಿ. ಇದು ರೊಟ್ಟಿ ಜೋಡಿ ಮಸ್ತ್ ಕಾಂಬಿನೇಷನ್ ಆಕೈತಿ ಇದು. ಈಗ ನಾವು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣಂತ. ಹಾಕ್ಕೊಂಡೆ ಈಗ ಬೆಳ್ಳುಳ್ಳಿ ಪೇಸ್ಟ್. ಈಗ ಸ್ವಲ್ಪ ನೀರು ಹಾಕೋಣಂತ್ರಿ.
ಯಾಕಂದ್ರೆ ನೀರು ಹಾಕ್ಕೊಂಡು ಸ್ವಲ್ಪ ಮ್ಯಾಲೆ ಉಪ್ಪು ಖಾರ ಹಾಕಿ ಉಪ್ಪು ಖಾರ ಅರಿಶಿನ ಹಾಕಿ ಅದನ್ನು ಉಮ್ಗೊಳಿಸ್ಕೊಂಡು ಬಿಡೋಣಂತ. ಈಗ ಅರಿಶಿನ ಹಾಕಾಕತ್ತೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಯಾವುದೇ ಸೊಪ್ಪಿನ ಪಲ್ಯಕ್ಕೆ ಉಪ್ಪು ಭಾಳ ಹಾಕಬಾರ್ದು, ಸ್ವಲ್ಪ ಹಾಕ್ರಿ, ನೋಡ್ಕೊಂಡು ಹಾಕ್ರಿ. ಆಮೇಲೆ ಈ ಖಾರ ಹಾಕ್ಕೊಂಡೇರಿ. ನಾನಿಲ್ಲೇ ಒಣ ಖಾರ ಹಾಕೋಕತ್ತೇನಿ, ನೀವು ಬೇಕಾದ್ರೆ ಹಸಿ ಖಾರ ಹಾಕೋಬೋದು. ನಮ್ಮ ಮನೆಯೊಳಗೆ ಹುಡುಗರು ಅದಾವಲ್ಲ, ಅವಕ್ಕೆ ಹಸಿ ಖಾರ ನಡೆಯಂಗಿಲ್ಲ ಅಂಥೇಳಿ ಒಣ ಖಾರ ಹಾಕ್ಕೊಂಡು ಮಾಡ್ಕೊಳಕತ್ತೇನಿ. ಒಣ ಖಾರ ಹಾಕಿದ್ರೆ ಮಸ್ತ್ ಟೇಸ್ಟ್ ಬರ್ತೈತ್ರಿ. ಹಸಿ ಖಾರ ಹಾಕಿದ್ರೂ ಟೇಸ್ಟ್ ಆಗ್ತೈತ್ರಿ. ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕ್ಕೊಂಡ್ಕ್ಯಾರ ಹಸಿ ಖಾರನೂ ಹಾಕ್ಬೋದು ನೀವು. ಇಲ್ಲ ನೀರು ಕುದಿಯುವಾಗನ ಸಣ್ಣಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಫಸ್ಟನ್ನು ಹಾಕೋಬೋದು ನೀವು. ನಾನು ಒಣ ಖಾರ ಹಾಕಿ ಮಾಡಾಕತ್ತೇನಿ. ಒಣ ಖಾರ ಹಾಕಿದ್ರೂ ಟೇಸ್ಟ್ ಆಕೈತ್ರಿ. ಈಗ ಇನ್ನು ನೀರಿನ ಅಂಶ ಐತಿ, ಇದನ್ನು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣಂತ. ಇದ್ರಾಗ ನೀರಿನ ಅಂಶ ಒಂದು ಸ್ವಲ್ಪ ಇರಬಾರ್ದು, ಹಂಗೆ ನಾವು ಅದನ್ನು ಕುದಿಸ್ಕೋಬೇಕು. ಅದು ಉಮ್ಗೊಳ್ಳಾಕ ಬಿಡೋಣಂತದನ್ನು ಸ್ವಲ್ಪ. ಈಗ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಉಮ್ಗೊಳ್ಳಾಕ ಬಿಟ್ಬಿಡೋಣಂತ್ರಿ. ಈಗ ಒಂದು ಪ್ಲೇಟ್ ಮುಚ್ಚಿ ಬಿಡೋಣಂತ. ಈಗ ನೋಡ್ರಿ, ಇದ್ರಾಗ ನೀರಿನ ಅಂಶ ಒಂದು ಸ್ವಲ್ಪ ಇಲ್ಲ, ಎಲ್ಲ ಚಂದ ನಮಗೆ ಕುದ್ದೈತಿದೆ. ಈಗ ನಮ್ಮ ಪಲ್ಯ ಸಬ್ಬಸ್ಗೆ ಪಲ್ಯ ರೆಡಿ ಆಯಿತು. ಮಸ್ತಾಗ ಬಂದೈತ್ರಿ ಸಬ್ಬಸ್ಗೆ ಪಲ್ಯ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಯಾರಿಗೆಲ್ಲ ಸಬ್ಬಸ್ಗೆ ಪಲ್ಯ ಇಷ್ಟ ಆಕೈತಿ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಬಾಜು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನೋಡಿರಿ ಲಾಸ್ಟ್ ಕನ್ಸಿಸ್ಟೆನ್ಸಿ ಹಿಂಗೆ ಬಂದೈತಿದೆ. ಲಾಸ್ಟ್ ಸಬ್ಬಸ್ಗೆ ಪಲ್ಯ ಭಾರಿ ಆಕೈತಿದೆ. ಈ ಥರ ಒಂದು ಸಲ ಮಾಡಿ ನೋಡಿರಿ, ಮಸ್ತ್ ಆಕೈತಿ ಪಲ್ಯ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳಕತ್ತೇನೆ. ಈಗ ನೋಡಿರಿ ಎಷ್ಟು ಚಂದ ಆಗೈತಿ ಪಲ್ಯ ಅಂಥೇಳಿ. ಟೇಸ್ಟನ್ನು ಅಷ್ಟು ಸೂಪರ್ ಆಗಿರ್ತೈತ್ರಿ. ಈ ಥರ ಒಂದು ಸಲ ನೀವು ಪಲ್ಯನ ಟ್ರೈ ಮಾಡಿ ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಮಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ.